ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನನ್ನ ಮಗನ ಬರ್ಡೇ ಇದೆ. ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮೂರ ಹತ್ತಿರದಲ್ಲೇ ನಮ್ಮ ಅತ್ತೆ ಮನೆ ಅಂದರೆ ಗಂಡನ ಮನೆ ಇರೋದು. ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ನಾನು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಅಲ್ಲೇ ಬರ್ತಾರೆ. ಈಗ ನಾನು ರೆಡಿಯಾಗಿ ಹೋಗ್ತಾ ಇದ್ದೆ. ನೋಡಿ, ಬಸ್ ಹತ್ತೋದಕ್ಕೆ ಒಂದು ಅರ್ಧ ಕಿಲೋಮೀಟರ್ ಹೋಗಬೇಕು. ಹೋಗ್ತಾ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ, ನನ್ನ ಜೊತೆಗೆ ನಮ್ಮ ನಾಯಿ ಕೂಡ ಬರ್ತಾ ಇದೆ. ಹಾಗೆ ಇಲ್ಲಿ ಪಕ್ಷಿಗಳ ಕೂಗು ಕೇಳ್ತಾ ಇದೆಯಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಫ್ರೆಂಡ್ಸ್, ನಮ್ಮೂರ ಹತ್ತಿರ ಒಂದು ಸಿಟಿಯಲ್ಲಿ ಗಣಪತಿ ದೇವಸ್ಥಾನ ಇತ್ತು. ಅಲ್ಲಿ ಹೋಗಿ ನಾನು ನನ್ನ ಮಗನ ಹೆಸರು ಮೇಲೆ ಅರ್ಚನೆ ಮಾಡಿಸಿದೆ. ಕುಂಕುಮ ಅರ್ಚನೆ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಮಗನಿಗೆ ವಿಶೇಷ ತಿಳಿಸಿದ್ರ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆ ದೇವಸ್ಥಾನದಿಂದ ನಮ್ಮ ಅತ್ತೆ ಊರಿಗೆ ಹೋದೆ. ನಮ್ಮ ಮನೆಯವರು ಬರ್ತೀನಿ ಅಂದಿದ್ದರು. ನನ್ನ ಕೆಲಸ ಸ್ವಲ್ಪ ಇತ್ತು ಅಲ್ಲಿ ಗ್ರಾಮ ಪಂಚಾಯತಿ ಹತ್ತಿರ. ನೋಡಿ, ಇದೇ ಗ್ರಾಮ ಪಂಚಾಯತಿ ಇಲ್ಲಿ ಮೇಲಿರೋದು. ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಮಾಡಿಕೊಂಡ್ವಿ. ನಮ್ಮ ಅತ್ತೆ ಊರಿಗೆ ಹೋಗಿದ್ದರು ಮಗಳ ಮನೆಗೆ. ಅಲ್ಲಿ ನಾವು ಅಲ್ಲೇ ಕೆಲಸ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ. ನೋಡಿ, ಮನೆಗೆ ಬಂದ ಮೇಲೆ ಸಂಜೆ ಆಗಿತ್ತು. ಹಾಗೂ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಯಾರ್ಯಾರು ರೆಡಿ ಮಾಡ್ತಾ ಇದ್ದಾರೆ, ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡ್ಕೊಬನ್ನಿ. ನಾವಿನ್ನು ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಇಬ್ಬರು ಪುಟಾಣಿಗಳು ಯಾವ ರೀತಿ ಸೆಲೆಬ್ರೇಟ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ ನೋಡಿ. ಫ್ರೆಂಡ್ಸ್, ಹಾಗೆ ನಾವು ಇವತ್ತು ಚಿಕನ್ ಬಿರಿಯಾನಿ ಮತ್ತು ಸಾಂಬಾರು ಮಾಡ್ತಾಯಿದ್ದೇವೆ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ, ಮಾಡ್ತಾಯಿದ್ದೇವೆ. ಹಾಗೆ ನಾನು ಎಲ್ಲ ರೆಸಿಪಿನ ಏನು ಶೇರ್ ಮಾಡಿಲ್ಲ, ಇದಿಷ್ಟೇ ತೋರಿಸ್ತಾ ಇದ್ದೀನಿ. ಆಮೇಲೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋದ್ವಿ. ಅಡುಗೆ ಆಯಿತು, ಯಾವುದೇ ವಿಡಿಯೋಸ್ ಮಾಡಲಿಲ್ಲ ಅಡುಗೆದ್ದು. ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು, ರೈಸು ಮಾಡಿದ್ವಿ. ಹಾಗೆ ಫ್ರೆಂಡ್ಸ್, ಇಷ್ಟೊತ್ತೆಲ್ಲ ರೆಡಿ ಮಾಡಿ ಇವಾಗ ಅಳ್ತಾ ಇದ್ದಾನೆ ನನ್ನ ಚಿಕ್ಕ ಮಗ. ನೋಡಿ, ರೆಡಿ ಮಾಡಿ ಅವನಿಗೆ ಗೊತ್ತಿತ್ತು ಡ್ರೆಸ್ ತಂದಿಲ್ಲ ಅಂತಲೂ. ಅವನು ರೆಡಿಯಾಗಿ ಬಂದ ಮೇಲೆ ನನಗೂ ಡ್ರೆಸ್ ಬೇಕಿತ್ತು ಅಂತ ಅಳ್ತಾ ಇದ್ದ. ನೋಡಿ, ಅಳು ಮುಖ ಬಿಟ್ಕೊಂಡು ಹೇಗೆ ಕೂತಿದ್ದಾನೆ ಅಂತ. ನಾವು ದೊಡ್ಡವನಿಗೆ ಮಾತ್ರ ಡ್ರೆಸ್ ತಂದ್ವಿ, ಮತ್ತು ಅವನಿಗೂ ಬೇಕಿತ್ತಂತೆ. ನಿನ್ನ ಬರ್ತಡೇ ಇದ್ದಾಗ ತರ್ತೇವೆ ಅಂದ್ರೂ ಕೇಳಲಿಲ್ಲ, ಇವಾಗ ಅಳ್ತಾ ಇದ್ದ. ನೋಡಿ, ಅದೇ ಇದರಲ್ಲೇ ಕೂತಿದ್ದಾನೆ. ಬನ್ನಿ ಕೇಕ್ ಕಟ್ ಮಾಡೋಣ.
ಫ್ರೆಂಡ್ಸ್ ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದರು. ಯಾರೂ ಬಂದಿರಲಿಲ್ಲ. ಇದು ತೋಟದ ಮನೆಯಲ್ಲಿ ಇರೋದ್ರಿಂದ ರಾತ್ರಿ ಆಗಿತ್ತಲ್ವ. ಊರಲ್ಲಾಗಿದ್ದರೆ ಬರ್ತಿದ್ರು ನಮ್ಮ ಚಿಕ್ಕಪ್ಪನ ಮಕ್ಕಳು, ಅಣ್ಣನ ಮಕ್ಕಳೆಲ್ಲ. ನೋಡಿ ಇವರು ನಮ್ಮ ಅಪ್ಪ ಅಮ್ಮ. ನೋಡಿ ಇವರೇ ನಮ್ಮ ಅಪ್ಪ ಅಮ್ಮ. ಫ್ರೆಂಡ್ಸ್ ನಮ್ಮ ಅವ್ವ ಇದ್ದಾರಲ್ಲ, ಅವ್ರು ಕೇಕೆ ತಿನ್ನೋದಿಲ್ಲ, ಅಂದರೆ ಬೇಕ್ರಿ ಐಟಮ್ ಯಾವುದನ್ನು ತಿನ್ನೋದಿಲ್ಲ. ಎಷ್ಟು ಹೇಳಿದ್ರು ತಿನ್ನೋದಿಲ್ಲ. ನೋಡಿ ಇವರು ನಮ್ಮ ಮನೆಯವರು. ಹಾಗೆ ನಮ್ಮ ಅಣ್ಣ ಅತ್ತಿಗೆ. ಇಲ್ಲಿ ನಮ್ಮ ಚಿಕ್ಕಪ್ಪನ ಮಗ, ಅವನ್ನ ಎಷ್ಟು ಕರೆದ್ರು ಅಲ್ಲಿ ಬರಲಿಲ್ಲ, ಇಲ್ಲೇ ಕೂತ್ಕೊಂಡಿದ್ದ. ಸೆಲೆಬ್ರೇಷನ್ ಹೇಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ, ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ತುಂಬ ವಿಡಿಯೋಸ್ ಇದೆ, ಆದರೆ ಯಾವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಕಾಯ್ತಾ ಇರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.